ನೋಡ್ರಿ, ಭಾಗ 2ರಲ್ಲಿ ಕ್ವಶನ್ ನಂಬರ್ 9, 10, 11 ಅಂತದಾವು. ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ ಅಂತ. ಮಹತ್ತಮ ಘಾತಕ್ಕೆ ಡಿಗ್ರಿ ಅಂತ ಅವರು ಬ್ರಾಕೆಟ್ನಲ್ಲಿ ಕೊಟ್ಟಾರ. ಮಹತ್ತಮ ಘಾತ ಎಷ್ಟು? 3. ಎಷ್ಟು? 3. ಮಹತ್ತಮ ಘಾತ 3. ಬಹುಪದೋಕ್ತಿಯಲ್ಲಿ ಅತಿ ಹೆಚ್ಚಿನ ಘಾತಾಂಕಗಳು, ಅತಿ ಹೆಚ್ಚಿನ ಘಾತ ಎಷ್ಟು ಇರಬೇಕಂದ್ರೆ 3 ಇರಬೇಕು ಘಾತಾಂಕದಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ. 4x³ ಪ್ಲಸ್ 2x² ಪ್ಲಸ್ x ಪ್ಲಸ್ 5 = 0. ಇದು ಬಹುಪದೋಕ್ತಿ ಆಯಿತು. ಈ ಬಹುಪದೋಕ್ತಿ ಘಾತ ಅಂದ್ರೇನು? ಬಹುಪದೋಕ್ತಿಯಲ್ಲಿ ಇಲ್ಲಿ ಬರುವಂಥ ಸಂಖ್ಯೆಗಳಿರ್ತಾವಲ್ಲ, ಇಲ್ಲಿ ಏನೂ ಇಲ್ಲಿಕ್ಕೆ ಇದು ಅಂತೂ ಸ್ಥಿರಾಂಕ ಆಗ್ತದೆ, ಇದು ಏನೂ ಇಲ್ಲಿಕ್ಕಂದ್ರೆ ಇಲ್ಲಿ 1 ಆಗ್ತದೆ, ಇಲ್ಲಿ 2 ಅದ, ಇಲ್ಲಿ 3 ಅದ. ಅತಿ ದೊಡ್ಡದು ಯಾವುದಿಲ್ಲಿ? 3 ಆಯ್ತಲ್ಲ. ಅದಕ್ಕೆ ಮಹತ್ತಮ ಘಾತ ಘನ ಬಹುಪದೋಕ್ತಿ ಅಂತಾರೆ. ಇದಕ್ಕೆ ಘನ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ 3. ವರ್ಗ ಸಮೀಕರಣದಲ್ಲಿ ವರ್ಗ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ 2. ಆದರೆ ಇಲ್ಲಿ ಘನ ಬಹುಪದೋಕ್ತಿ ಅಂತಾರೆ. ಹೀಗಾಗಿ ನಾವಿಲ್ಲಿ ಅತಿ ದೊಡ್ಡದಾದ ಘಾತ 3 ಇರಬೇಕು. ಆ 3 ಇಲ್ಲ. ಮಹತ್ತಮ ಘಾತ 3 ಇತ್ತು ಅಂದ್ರೆ ಅದು ಘನ ಬಹುಪದೋಕ್ತಿ ಅಂತಾರೆ. ಇದ್ರ ಜೊತೆ ಇನ್ನೊಂದು ಬಂತು ಅಂತ ತಿಳ್ಕೊರಿ, 5x⁴ ಬಂತು ಅಂದ್ರೆ ಅದು ಆಗೋದಿಲ್ಲ. ಯಾಕೆ? ಇಡೀ ಲೈನದಲ್ಲಿ ಅತಿ ದೊಡ್ಡದಾದಂಥ ಘಾತಾಂಕ 3 ಇತ್ತಂದ್ರೆ ಮಾತ್ರ ಘನ ಬಹುಪದೋಕ್ತಿ. ಇನ್ನು ಎ ನಿರ್ದೇಶಾಂಕ ಬಿಂದು 2, 5 ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಎಷ್ಟು ಅಂತ ಕೇಳ್ತಾರೆ. ಎಷ್ಟು ಲಂಬ ದೂರ ಅಂದ್ರೆ 2 ಮಾನಗಳು. ಹೆಂಗಾಗ್ತದೆ ನೋಡಿರಿ 2 ಮಾನ ಅಂದ್ರೆ, ಇದು ಎಕ್ಸ್ ಅದಲ್ಲ, ಇದು y ಅದಲ್ಲ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನಾವು ಹಿಂಗೆ ಗ್ರಾಫನ್ನು ಹಾಕ್ಕೊಂಡೇವೆ ಅಂತ ತಿಳ್ಕೊರಿ. ಇದು 1, ಇದು 2, ಇದು 3 ಅಂತದ. ಇದು ಯಾವುದಿದು? y', ಇದು x', ಹೌದಾ? ಇಷ್ಟೊಂದು ಗೊತ್ತದ ಇವಾಗ. 2, 5 ಅಂದಾಗ ಇಲ್ಲೇನು ಮಾಡಬೇಕು? 1, 2, 3, 4, 5 ಅಂತ ಆಗ್ತದೆ. ಹಿಂಗೆ ಇಲ್ಲಿ 2 ಏನದಲ್ಲ, ಇದು 2 ಇಲ್ಲಿ ಅದಲ್ಲ. 2 ಈ ಪಾಯಿಂಟಲ್ಲಿ 2. ಇದು ಎಷ್ಟು ಮಾನದ? ಇಲ್ಲಿಂದ ಇಲ್ಲಿಗೆ 1 ಮಾನ, ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಮಾನ, ಇದು 1 ಮಾನ, ಇದು 1 ಮಾನ. ಎಷ್ಟು ಮಾನ ಆಯಿತು? ಇದು y ಅಕ್ಷಕ್ಕೆ ಎಷ್ಟು ಲಂಬ ದೂರ? ಸ್ಟ್ರೈಟ್ ದೂರ. ಇಲ್ಲಿ ಲಂಬ ಆಗ್ತದಲ್ಲ, ಇಲ್ಲಿ ಲಂಬ ದೂರ ಎಷ್ಟದ ನೋಡ್ರಿ. ಇಲ್ಲಿ ಇದು 1 ಮಾನ, ಇದು 1 ಮಾನ ಆಗ್ತದವನಿಲ್ಲ. ಹೀಗಾಗಿ 2 ಮಾನ ಅಂತ ಬರೀಬೇಕು. ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತೇನೋ? ಇನ್ನು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಎಷ್ಟು ಅಂತ ಕೇಳಿದಾಗ ಎಷ್ಟು? 1. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಎಷ್ಟಾಗ್ತದೆ? 1 ಆಗ್ತದೆ.